ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಆ್ಯಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬನ್ನಿ, ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಅಂದರೆ ನಿನ್ನೆ ಏನು ನಾನು ಅಪ್ಲೋಡ್ ಮಾಡಿದ್ದೀನಿ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ನಿನ್ನೆ ಪೂರ್ತಿ ಹಬ್ಬದ ಪ್ರಿಪ್ರೇಷನ್ ಆ್ಯಂಡ್ ಹಬ್ಬದ ದಿನದ ವ್ಲಾಗನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇವತ್ತು ಬಂದು ಅದರ ಮಾರನೇ ದಿವಸ ಅಂದರೆ ನಾವು ಲಕ್ಷ್ಮಿಯನ್ನು ಹೇಗೆ ವಿಸರ್ಜನೆಯನ್ನು ನಾವು ಮಾಡ್ಕೊತೀವಿ ಅನ್ನೋ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದು ಶನಿವಾರ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ಆಗಿ ನಮ್ಮನೇಲಿ ಶನಿವಾರ ವಾರ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ನಾವು ಬೆಳಗ್ಗೆ ಬೇಗನೆ ಎದ್ದವರು ಒಂದು ಕಡೆಯಿಂದ ಕ್ಲೀನಾಗಿ ಕಸ ಗುಡಿಸಿ ನೆಲ ಮನೆಯೆಲ್ಲ ಒರೆಸ್ಕೊಂಡು ಎಲ್ಲರೂ ಸ್ನಾನನೂ ಸಹ ಮುಗಿಸ್ಕೊಂಡು ಅಮ್ಮ ಮನೆಯಲ್ಲಿ ವಾರಕ್ಕೂ ಸಹ ರೆಡಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ವಾರನೂ ಮಾಡ್ಕೊತಾ ಇದ್ರು. ಇಲ್ಲಿ ನಾವು ಲಕ್ಷ್ಮೀ ತಾಯಿಯನ್ನು ವಿಸರ್ಜನೆ ಮಾಡೋದಕ್ಕೂ ಮೊದಲು ಲಕ್ಷ್ಮೀ ತಾಯಿಗೂ ಸಹ ನಾವು ಪೂಜೆಯನ್ನು ಮಾಡಿ ಮುಗಿಸ್ಕೊಂಡು ಆನಂತರನೇ ನಾನು ಪ್ರತಿಯೊಂದು ಐಟಮ್ಸ್ಗಳನ್ನು ಒಂದೊಂದಾಗಿ ತಗೊತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದಂಥ ಹಣ್ಣು ಪೂಜೆ ಸಾಮಾನು ಅದೆಲ್ಲ ಏನಿತ್ತು ಅದನ್ನೆಲ್ಲ ಎತ್ತಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ತಿಂಡಿ ಐಟಮ್ಸ್ಗಳನ್ನೆಲ್ಲ ಏನಿಟ್ಟದೋ ಅವನ್ನ ತಗೊತಾ ಇದ್ದೀನಿ. ನಾವು ಬಂದು ತಿಂಡಿ ಐಟಮ್ಸ್ಗಳನ್ನೆಲ್ಲ ಒಂದೇ ತಟ್ಟೆಗೆ ಜೋಡಿಸಿದ್ದು. ಆ ತಟ್ಟೆ ಕೆಳಗಡೆ ನಮ್ಮಮ್ಮ ಲಕ್ಷ್ಮಣ ರೇಖೆ ಸುತ್ತ ಬರೆದಿದ್ರು ಸಹ ಆ ರವೆ ಉಂಡೆ ಆ ಸ್ವೀಟ್ ಐಟಮ್ಸ್ಗಳೆಲ್ಲದಕ್ಕೂ ಇರುವೆ ಅನ್ನೋದು ಸಹಜ ಅಲ್ವಾ. ಸೊ ಅದರಲ್ಲಿ ಈ ಸೀಸನಲ್ಲಂತೂ ಇರುವೆ ಕಾಮನಾಗಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಇಲ್ಲೂ ಅಷ್ಟೇ ತಟ್ಟೆಗೆಲ್ಲ ಇರುವೆಗಳು ತುಂಬ ಸುತ್ಕೊಂಡಿದ್ದು. ಅದಕ್ಕೋಸ್ಕರ ಇನ್ನು ಬೇರೆ ಒಂದು ತಟ್ಟೆಗೆ ನಾನು ತೆಗ್ದು ಇಟ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮಗಳಂತೂ ನಾವು ತೆಗಿತಿದ್ದನ್ನ ನೋಡ್ತಿದ್ದಂಗೆ ಅಮ್ಮ ನನಗೆ ಒಂದು ಚಕ್ಲಿ ಕೊಡಿ, ಒಂದು ನಿಪ್ಪಟ್ಟು ಕೊಡಿ ಅಂತ ಅವ್ರು ಹಾಜರಾಗೋದಂತೂ ಸಹಜ. ನಿನ್ನೆಯಿಂದ ನಾವು ದೇವ್ರಿಗೆ ಇಕ್ಕಿರೋದ್ರಲ್ಲಿ ಅರ್ಧ ಚಕ್ಲಿ ನಿಪ್ಪಟ್ಟನ್ನು ಖಾಲಿ ಮಾಡಿರೋದೇ ನಮ್ಮ ಮಗಳು ಅಂತ ಹೇಳ್ಬೋದು. ಬಂದವರೆಲ್ಲರಿಗೂ ಒಂದೊಂದು ಐಟಮ್ಸ್ನ ಸಹ ತೆಗೆದು ಕೊಡ್ತಾಯಿದ್ರು. ನಮಗಂತೂ ತುಂಬ ಖುಷಿ ಆಗೋದು. ಮಕ್ಕಳು ಬಂದವ್ರಿಗೂ ಅವ್ರು ತಿನ್ನೋದಲ್ದಲೇ ಅಲ್ಲಿ ದೇವ್ರ ಮುಂದೆ ಇರೋದನ್ನು ಪ್ರಸಾದದ ರೂಪದಲ್ಲಿ ಆಗ್ಬೋದು, ಮಕ್ಕಳನ್ನು ದೇವ್ರಿದ್ದಂಗೆ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ನಮ್ಮ ಮಗಳು ಬರೋರ್ಗು ಸಹ ತೆಗೆದು ಕೊಡ್ತಾ ಇದ್ರಲ್ಲ, ಅದಕ್ಕೆ ನನಗೆ ತುಂಬ ಖುಷಿಯಾಗೋದು. ಮಕ್ಕಳಿಗೆ ಈಗಿಂದ ಹಂಚ್ಕೊಂಡು ತಿನ್ನೋವಂಥ ಗುಣ ಇದೆ ನಮ್ಮ ಮಗಳಿಗೆ. ಸೊ ಇದನ್ನು ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಸಹ ನನಗೆ ಅನ್ನಿಸ್ತಾ ಇತ್ತು. ಇನ್ನು ನೆಕ್ಸ್ಟ್ ಅದಾದಮೇಲೆ ಲಕ್ಷ್ಮೀ ತಾಯಿ ಮುಂದೆ ಇಕ್ಕಿದಂಥ ನಾವು ಏನು ಕಾಮಾಕ್ಷಿ ದೀಪ ಇಲ್ಲ ಗಜಲಕ್ಷ್ಮಿ ದೀಪ ಅಂತಲೂ ಒಬ್ಬೊಬ್ಬರು ಅಂತಾರೆ. ಕಾಮಾಕ್ಷಿ ದೀಪ ಬರೋದೇ ಬೇರೆ ರೀತಿಯಾಗಿರುತ್ತೆ. ಇದರಲ್ಲಿ ಆನೆ ಡಿಸೈನ್ ಇರೋದ್ರಿಂದ ಇದನ್ನು ಒಬ್ಬೊಬ್ಬರು ಗಜಲಕ್ಷ್ಮಿ ದೀಪ ಅಂತಲೂ ಸಹ ಕರೀತಾರೆ. ಸೊ ಆ ದೀಪನ ನಾನು ದೇವ್ರ ಮನೆಯಲ್ಲಿ ಇಟ್ಬಿಡು ಮಮ್ಮಿ ಅಂತ ಅಮ್ಮ ಕೈಗೆ ಕೊಟ್ಟಿದ್ದೆ. ಸೊ ಬಿಕಾಸ್ ನಾನಂತೂ ನಿನ್ನೆಯಿಂದ ಇಲ್ಲಿ ಏನು ದೇವ್ರ ಹತ್ರ ಲಕ್ಷ್ಮೀ ತಾಯಿ ಮುಂದೆ ಏನು ಪೂಜೆಗಳನ್ನು ಮಾಡಿದ್ದೀನಿ, ಇಷ್ಟೇ ಪೂಜೆ ದೇವ್ರ ಮನೆಗಂತೂ ನಾನು ಹೋಗಾಗಿರಲಿಲ್ಲ. ಯಾಕಂದರೆ ಮಾಮೂಲಿ ಮಂತ್ಲಿ ಪೀರಿಯಡ್ಸ್ ಅನ್ನೋದು ಅದು ಹಬ್ಬ ಈ ಥರ ಎಲ್ಲ ಏನು ನೋಡೋದಿಲ್ಲ. ಮಂತ್ಲಿ ಪೀರಿಯಡ್ ಆದಮೇಲೆ ಅದು ಆ್ಯಸ್ ಯೂಶ್ವಲಾಗಿ ಅದ್ರ ಸೈಕಲಲ್ಲಿ ಅದು ಬಂದೇ ಬರುತ್ತೆ. ಬಟ್ ಆದರೆ ನನ್ನ ಮನಸ್ಸಿಗೆ ಅನಿಸೋದು ಅಂದರೆ ನಾನು ತಿಳ್ಕೊಂಡಿರೋದು ನಮ್ಮ ತಾಯಿಯವರು ಲಕ್ಷ್ಮೀ ತಾಯಿ ಏನಿದ್ದಾರೆ ಅವ್ರಿಗೆ ಪರವಾಗಿಲ್ಲ, ನಾವು ಅವತ್ತೇ ಪೀರಿಯಡ್ ಆಗಿ ನಾನು ಲಕ್ಷ್ಮಿ ಕುಂಡ್ರಿಸೋ ಟೈಮಲ್ಲೂ ನಾವು ಪೀರಿಯಡ್ ಆಗಿನೂ ಸಹ ನಾವು ವ್ರತ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದ ಲಕ್ಷ್ಮೀ ಪೂಜೆ ಮಾಡೋರಿಗೆ ಯಾವುದೇ ಆದಂಥ ಪೀರಿಯಡ್ಸ್ ಆಗ್ಬೋದು, ಅಂಟು ಮುಂಟು ಸೂತ್ಕ ಇದೆಲ್ಲ ಏನೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದೇ ಗೌರಿ ಹಬ್ಬ ಏನು ಬರುತ್ತೆ, ಗೌರಿ ಹಬ್ಬದಲ್ಲಿ ಆ ರೀತಿಯಾಗಿ ನಡೆಯೋದಿಲ್ಲ. ಸೂತ್ಕ ಆದವರು ಗೌರಿ ಪೂಜೆಯನ್ನು ಮಾಡೋ ಹಾಗಿಲ್ಲ. ಆದರೆ ವರಲಕ್ಷ್ಮಿ ತಾಯಿ ಪೂಜೆಗೆ ಆ ರೀತಿಯಾಗಿ ಸೂತ್ಕಗಳೆಲ್ಲ ಏನೂ ಇರೋದಿಲ್ಲ. ಆರಾಮಾಗಿ ನಿಶ್ಚಿಂತೆಯಿಂದ ನಾವು ಪೀರಿಯಡ್ ಆಗಿದ್ದೀವಿ ಅನ್ನೋದನ್ನು ನಾವು ಮರ್ತಿ ನಾವು ಸಹಜವಾಗಿ ಪೂಜೆಯನ್ನು ಮಾಡಬೇಕು. ಆವಾಗ ಮಾತ್ರ ವರಲಕ್ಷ್ಮಿ ತಾಯಿ ನಮಗೆ ಹೊಲಿಯೋ ಅಂಥದ್ದು. ಗೇಟಿಂದ ಈಚೆ ಹಾಕ್ಬಿಡೋದು ಹಂಗಲ್ಲ.
ಇನ್ನು ನೆಕ್ಸ್ಟ್ ವಿಚಾರಗಳಿಗೆ ಬರೋ ಅಂಥದ್ದಾದರೆ ಸೂತ್ಕಗಳೆಲ್ಲ ಏನೂ ಇರೋದಿಲ್ಲ. ಆರಾಮಾಗಿ ಯಾರು ಬೇಕಾದ್ರೂ, ಒಬ್ಬರು ಮುತ್ತೈದೆಯೇ ಆಗಿರ್ಬೋದು ಅಥವಾ ಇಲ್ದಲೇ ಇರೋರೇ ಆಗಿರ್ಬೋದು, ದೇವ್ರು ಕೇಳೋದು ಶುದ್ಧವಾದ ಮನಸ್ಸು. ಆ ಮನಸ್ಸಿಂದ ಪೂಜೆ ಮಾಡಿದ್ರೇ ಸಾಕು. ನಾವೇ ಮಾಡಬೇಕು, ನಮ್ಮ ಮನೆ ಮಾಡಬೇಕು, ನಮ್ಮ ಮಕ್ಕಳೇ ಮಾಡಬೇಕು, ಅವರೇ ಮಾಡಬೇಕು ಅನ್ನೋ ರೀತಿಯಾಗೆಲ್ಲ ಏನೂ ಇರೋದಿಲ್ಲ. ಇನ್ನು ನನ್ನ ಮಗಳು ಅಷ್ಟೇ ನಮಗೆ ಪ್ರತಿಯೊಂದು ಕೆಲಸದಲ್ಲೂ ಎಷ್ಟು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳೋದಕ್ಕೂ ಆಗಲ್ಲ. ಆ್ಯಂಡ್ ಅದಕ್ಕೆ ಎರಡರಷ್ಟು ನಮಗೆ ಕಿಚಿ ಮಾಡೋ ಅಂಥದ್ದು, ತೊಂದರೆ ಕೊಡೋದಂತೂ ಅದು ಎರಡರಷ್ಟು ಇದ್ದೇ ಇರುತ್ತೆ. ಈಗ ನೀವೇ ನೋಡಿದ್ರಲ್ಲ, ಹೇಳ್ತಿದ್ದಾಗೇ ಬಾಳೆಕಂದೆಲ್ಲ ತೊಗೊಂಡೋಗಿ ಆರಾಮಾಗಿ ಈಚೆ ಹಾಕಿ ಬಂದರು. ಹಂಗೇ ಅವ್ರಿಗೆ ಮೂಡಿದ್ದಾಗ ನಾವು ಹೇಳೋವಂಥ ಕೆಲಸಗಳನ್ನು ಖುಷಿಯಿಂದ ಮಾಡ್ತಾರೆ. ಬಟ್ ಆದರೆ ಅವ್ರಿಗೆ ಮೂಡಿಲ್ಲ ಅಂದರೆ ನಾವು 1 ಸತಿ ಅಲ್ಲ 10 ಸತಿ ಹೇಳಿದ್ರು ಅವ್ರಿಗೆ ಇಲ್ಲ ಈ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಆ ಕೆಲಸನ ನಾವು ಎಷ್ಟು ಸತಿ ಹೇಳಿದ್ರು ಮಾಡಲ್ಲ. ಅಷ್ಟೇ ಮಕ್ಕಳು ಮೈಂಡೆಡು. ಇನ್ನು ನಾನಂತೂ ವರಮಹಾಲಕ್ಷ್ಮಿ ತಾಯಿಯನ್ನು ಎಷ್ಟು ಖುಷಿಯಿಂದ ವಿಜೃಂಭಣೆಯಿಂದ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಅಲಂಕಾರಗಳನ್ನು ಮಾಡಿ, ನನ್ನ ಮನಸ್ಸಿಗೆ ನಾನು ಮಾಡೋವಂಥ ಅಲಂಕಾರ ಇಷ್ಟ ಆದರೆ ಸಾಕು, ಖುಷಿ ಆದರೆ ಸಾಕು. ತಾಯಿ ವರಲಕ್ಷ್ಮಿ ತಾಯಿ ನಾವು ಎಷ್ಟೇ ಅಲಂಕಾರ ಮಾಡಲಿ, ಇಲ್ಲ ಸಿಂಪಲಾಗಿ ಬರೀ ಒಂದು ಕಳಸ ಇಟ್ಟು ನಾವು ಪೂಜೆ ಮಾಡಿದ್ರೂ ತಾಯಿ ಹೊಲಿತಾಳೆ. ದೇವರಿಗೆ ಅಲಂಕಾರ ಆಗ್ಬೋದು, ಭೇದ ಭಾವ ಅನ್ನೋದೆಲ್ಲ ಏನೂ ಇರೋದಿಲ್ಲ. ಬಟ್ ಆದರೆ ನಾವೂ ಅಷ್ಟೇ ಮೊದಲನೇ ವರ್ಷ ನಮ್ಮ ಮನೆಯಲ್ಲೂ ನಾವು ಚಿಕ್ಕವರಿದ್ದಾಗಿಂದ ವರಮಹಾಲಕ್ಷ್ಮಿ ತಾಯಿ ಏನು ಪೂಜೆ ಮಾಡ್ತಾಯಿದ್ದಾರೆ ಅವತ್ತಿಗೂ ತುಂಬ ಸಿಂಪಲ್ಲಾಗೇ ಮಾಡ್ಕೊಂಬಂದಿರೋ ಅಂಥದ್ದು. ಬಟ್ ಆದರೆ ಇವತ್ತಿನ ಟೆಕ್ನಾಲಜಿ ಆ್ಯಂಡ್ ನಾವು ಬೆಳೀತಾ ನಮ್ಮ ಮನಸ್ಸಿಗೆ ಖುಷಿಯಾಗೋ ರೀತಿಯಾಗಿ ಒಂದು ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಸೀರೆಗೆ ಅಲಂಕಾರಗಳನ್ನು ಮಾಡಿರೋದಾಗಿರ್ಬೋದು, ತಾಯಿಗೆ ಅಲಂಕಾರ ತುಂಬ ವೆರೈಟಿಯಾಗಿ ಸೀರೆಗಳನ್ನು ಉಡ್ಸೋದಕ್ಕೆ. ಆ್ಯಂಡ್ ಈ ಟೈಮಲ್ಲಿ ಅಲ್ವಾ ನಮ್ಮ ಮೈಂಡಲ್ಲಿರೋವಂಥ ಕ್ರಿಯೇಟಿವಿಟಿ ಒಂದು ಆ್ಯಕ್ಟಿವ್ ಆಗೋ ಅಂಥದ್ದು. ಸೊ ಅದೇ ರೀತಿಯಾಗಿಯೇ ನಾನು ಪ್ರತಿ ವರ್ಷವೂ ಒಂದೊಂದು ಹೊಸ ರೀತಿಯಲ್ಲಿ ಸೀರೆಯನ್ನು ಉಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಯಾಕೆ ಅಂತಂದರೆ ನನಗೆ ಲಕ್ಷ್ಮಿಯನ್ನು ಅಲಂಕಾರ ಮಾಡೋದು ಅಂದರೆ ತುಂಬ ಖುಷಿ. ಏನಕ್ಕೆ ಯಾವ ರೀತಿಯಾಗಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ನನಗೆ ಬುದ್ಧಿ ಬಂದಾಗಿಂದ ನಾನು ಸೀರೆ ಉಡ್ಸೋದಕ್ಕಾಗಿರ್ಬೋದು, ಒಂದು ಖುಷಿಯಿಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಮುಂಚೆಯಿಂದನೂ ಅಮ್ಮ ಮಾಡೋರು. ಬಟ್ ಆದರೆ ಅವಾಗ ನಾನು ಅಮ್ಮಂಗೆ ಅಂತ ಹೆಲ್ಪ್ ಮಾಡ್ತಾಯಿದ್ದಿದ್ದು ಬೇರೆ. ಬಟ್ ಆದರೆ ಇವಾಗ ಪ್ರತಿಯೊಂದರಲ್ಲೂ ಇದೇ ರೀತಿಯಾಗಿ ಬರಬೇಕು, ಪರ್ಫೆಕ್ಷನ್ ಇರಬೇಕು ಅಂತ ನಾನು ಮುಂದಾಲೋಚನೆಯನ್ನು ತಗೊಂಡು ಮಾಡುವಂಥ ರೀತಿಯೇ ಬೇರೆಯಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಇನ್ನು ಲಕ್ಷ್ಮಿಯನ್ನು ನಾವು ಕುಂಡ್ರಿಸಿ ಪೂಜೆ ಮಾಡಿ ಆರಾಧನೆಯನ್ನು ಮಾಡೋದಕ್ಕೂ ತುಂಬ ಒಂದು ವಾರ 15 ದಿವಸ, ಒಂದು ತಿಂಗಳಿಂದನೇ ಮನೆ ಕ್ಲೀನಾಗಿ ಎಲ್ಲದನ್ನು ರೆಡಿ ಮಾಡ್ಕೊಬೇಕು. ಸ್ಯಾರಿ ಎಲ್ಲಿಂದ ತರಬೇಕು, ಬ್ಯಾಕ್ ಡ್ರಾಪ್ ಯಾವ ರೀತಿಯಾಗಿ ಮಾಡಬೇಕು, ಯಾವ್ಯಾವ ರೀತಿಯಾಗಿ ಹಣ್ಣುಗಳನ್ನ ತರಬೇಕು, ಹೂವದ ರೇಟ್ ಎಷ್ಟಿರುತ್ತೆ, ಯಾವ್ಯಾವ ವೆರೈಟೀಸ್ ಆಫ್ ನಾವು ತಿಂಡಿಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಅಂತ ಆ ಸಡಗರ ಆಚರಣೆ ಒಂದು ತಿಂಗಳಿಂದನೇ ಸ್ಟಾರ್ಟ್ ಆಗೋಗಿರುತ್ತೆ. ಏನಕ್ಕೋಸ್ಕರ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಅದೇ ರೀತಿ. ಹಬ್ಬ ಮಾಡೋದು ನಾವು ಒಂದೇ ದಿನ ಆಗ್ಬೋದು, ಇಲ್ಲ ಒಬ್ಬೊಬ್ಬರು 3 ದಿನ ಮಾಡೋವಂಥ ಪದ್ಧತಿ ಇರುತ್ತೆ. ಒಬ್ಬೊಬ್ಬರು ಅವರ ಮನೆಯಲ್ಲಿ ಮುಂಚೆಯಿಂದ ಯಾವ ರೀತಿಯಾಗಿ ನಡೆಸ್ಕೊಂಬಂದಿದ್ದಾರೆ ಆ ರೀತಿಯಾಗಿ ಒಬ್ಬೊಬ್ಬರು 1 ದಿನ ಮಾಡ್ತಾರೆ, ಒಬ್ಬೊಬ್ಬರು 3 ದಿನ ಮಾಡ್ತಾರೆ. ಬಟ್ ಸಡಗರ ಅಂತೂ ಒಂದು 15-20 ದಿವಸಕ್ಕೆ ಮುಂಚೆನೇ ಸ್ಟಾರ್ಟ್ ಆಗೋಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂತ. ಇದೇ ರೀತಿಯಾಗಿ ನನಗೂ ಅಷ್ಟೇ, ನಾನು ವರ್ಷವೂ ಒಂದೊಂದು ರೀತಿಯಾಗಿ ಚೇಂಜಸ್ಗಳನ್ನು ಮಾಡ್ಕೊತಾ ಬರ್ತಾನೆ ಇರ್ತೀನಿ. ಬಟ್ ಆದರೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ನಾನು ಸಿಂಪಲ್ಲಾಗಿ ಒಂದು ಬ್ಯಾಕ್ ಡ್ರಾಪ್
ಸ್ಕ್ರೀನ್ನ ತೊಗೊಂಬಂದ್ಬಿಟ್ಟು ಸ್ಕ್ರೀನ್ನ ಹಾಕ್ಬಿಟ್ಟು ಬರೀ ಪೂಜೆಯನ್ನು ಮುಗಿಸಿರೋ ಅಂಥದ್ದು. ಬಟ್ ಓಕೆ, ಯಾಕಂದರೆ ನಾವು ಒಂದು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಕೊಂಡು ಬಂದಿದ್ದು, ಟ್ರಿಪ್ಗೆಲ್ಲ ಹೋಗಿದ್ದು. ಅದರ ವ್ಲಾಗ್ಸ್ಗಳನ್ನು ನಾನು ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ನಮ್ಮ ಅಮ್ಮಂಗೆ ದೇವ್ರದ್ದು ಕಾಲು ಎಲ್ಲ ತೆಗ್ದಾದ್ಮೇಲೆ ಈಗ ಕರೆದು ತೋರಿಸ್ತಾ ಇದ್ದೀನಿ ನೋಡಮ್ಮ, ದೇವ್ರನ್ನ ಈ ರೀತಿಯಾಗಿ ಕುಂಡ್ರಿಸಿದ್ರು ಎಷ್ಟು ಚೆನ್ನಾಗಿ ಕಾಣುತ್ತೆ ನಾವು ಕೈ ಕಾಲು ಹಾಕ್ದಲ್ಲೇನು ಅಂತ. ಸೊ ನಾನು ಅಷ್ಟೇ ಇಷ್ಟು ವರ್ಷದಿಂದ ಇದನ್ನೆಲ್ಲ ಏನೂ ಆಗ್ತಾ ಇರಲಿಲ್ಲ. ಈ ಸತಿ ಅಷ್ಟೇ ಹೋದ ಸತಿ ತೊಗೊಂಬಂದಿರೋದು ತುಮಕೂರಿಗೆ ಹೋಗಿ ನಾವು ತೊಗೊಂಬಂದಿದ್ದು. ಅಮೌಂಟೆಲ್ಲ ಅಷ್ಟೊಂದು ನೆನಪಿಲ್ಲ. ಲಾಸ್ಟ್ ಇಯರು ಸಹ ಹಾಕಿದ್ದು, ಈ ಇಯರ್ ಹಾಕಿದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲ ನಾನು ಆ್ಯಸ್ ಯೂಶ್ವಲ್ ಆಗಿ ಕಳಸಗಳನ್ನು ಉಡ್ಬಿಟ್ಟು ಅದಕ್ಕೇ ಸೀರೆನ ಒಂದು ವೆರೈಟಿ ಡಿಸೈನ್ಗಳಲ್ಲಿ ಸೀರೆ ಉಡಿಸ್ಬಿಟ್ಟು ನಾನು ಪೂಜೆಯನ್ನು ಮಾಡ್ಕೊತಾ ಇದ್ದಿದ್ದು. ಈ ಸತಿ ಪ್ರತಿಯೊಂದು ಐಟಮ್ಸ್ಗಳನ್ನು ಕೆಲವೊಂದು ಈಗ ಸೊಂಟದ ಪಟ್ಟಿ ಡಾಬ್ ಏನು ನೋಡ್ತಾ ಇದ್ದೀರಾ, ಅದನ್ನು ಅಷ್ಟೇ ಈ ವರ್ಷವೇ ನಾನು ಈ ರೀತಿಯಾಗಿ ಒಂದು ಡಾಬನ್ನು ತೊಗೊಂಬಂದಿರೋ ಅಂಥದ್ದು. ಮುಂಚೆ ಹೋದ ವರ್ಷ ಎಲ್ಲ ನಂದು ಆ್ಯಸ್ ಯೂಶ್ವಲ್ ಹಳೇದು ಮಣಿ ಎಲ್ಲ ಬರೋವಲ್ಲ, ಅದನ್ನೇ ನಾನು ತೊಗೊಂಬಂದು ಹಾಕಿ ಯೂಸ್ ಮಾಡ್ಕೊತಾ ಇದ್ದಿದ್ದು. ಈಗಲೂ ಸಹ ಇದೆ. ಓಕೆ, ಬರ್ತಾ ಒಂದೊಂದು ವರ್ಷನೂ ಒಂದೊಂದು ಐಟಮ್ಸ್ ಹೊಸತನ್ನು ತಗೊಂಡು ಬರೋಣ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು. ನಾನು ಇಲ್ಲಿ ಒಂದೊಂದೇ ಐಟಮ್ಗಳನ್ನು ಎಲ್ಲ ತೆಗ್ದು ಇಡ್ತಿದ್ದಾಗೇ ಅಲ್ಲಿ ನಮ್ಮ ಮಗಳನ್ನು ಸಹ ನಿಂತ್ಕೊಂಡು ಆಲ್ರೆಡಿ ದೇವ್ರಿಗೆ ಹಾಕಿದ್ದಿದ್ದು ಜಡೆ ಬಿಲ್ಲೆ ಎಲ್ಲ ಹಾಕ್ಕೊಂಡು ಟ್ರಯಲ್ ಮಾಡಿಕೊಂಡು ಆಟ ಆಡಿಕೊಂಡು ಇದ್ದರು. ನಾನು ಪ್ರತಿಯೊಂದು ಐಟಮ್ನ ಹಾಕೋವಾಗ ಇಷ್ಟು ಒಂದು ಕೇರ್ಫುಲ್ಲಾಗಿ ಹಾಕಿರ್ತೀವಿ, ತೆಗಿಯುವಾಗಲೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನಾವು ಎಲ್ಲೆಲ್ಲಿ ಗುಂಡು ಪಿನ್ ಹಾಕಿರ್ತೀವಿ, ಕೆಲವೊಂದು ಕಡೆ ಪಿನ್ನಗಳನ್ನ ಹಾಕಿರ್ತೀವಿ, ಕೆಲವೊಂದು ಸೆಕ್ಯೂರ್ ಮಾಡೋದಕ್ಕೋಸ್ಕರ. ಸೊ ತೆಗಿಯುವಾಗಲೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ ನೋಡಿಕೊಂಡು ತೆಗಿಬೇಕಾಗಿರುತ್ತೆ. ನಾನು ಅಷ್ಟೇ ಮುಖೋಡನೆಲ್ಲ ತೆಗೆದ್ಮೇಲೆ ಅದಕ್ಕೆ ಏನು ಜ್ಯುವೆಲ್ಸ್ ಮಾತ್ರ ನಾನು ಅಂದರೆ ಏನು ಕಿವಿಗೆ ಹಾಕಿರೋದು ವಾಲೆಗಳು, ಕತ್ತಿಗೆ ಹಾಕಿದ್ದಂಥದ್ದು ಆ್ಯಂಡ್ ಕಿರೀಟಕ್ಕೆ ಹಾಕಿರೋವಂಥ ಐಟಮ್ಸ್ಗಳನ್ನು ಮಾತ್ರ ತೆಗೆಯೋದು. ಇನ್ನು ಫೇಸ್ ಅಲಂಕಾರವನ್ನು ನಾನು ಏನೂ ಅದನ್ನು ಇವತ್ತು ತೊಳೆಯೋದಿಲ್ಲ. ಇದೇ ರೀತಿಯಾಗಿ ಲಕ್ಷ್ಮೀ ತಾಯಿ ಮುಖೋಡ ಏನಿರುತ್ತೆ ಅದನ್ನು ಒಂದು ವೈಟ್ ಬಟ್ಟೆಯಲ್ಲಿ ಸುತ್ತಬಿಟ್ಟು ಅದೇ ರೀತಿಯಾಗಿ ನಾವು ತೊಗೊಂಡೋದ್ರೂ ಐಟಮ್ಸ್ಗಳನ್ನು ಕೆಲವೊಂದು ಈ ಗುಲ್ಗಂಜಿ ಅವೆಲ್ಲ ಏನು ಕಳಸದ ಚೊಂಬಿಗೆ ಹಾಕಿರ್ತೀವಿ ನಾವು, ಸೀರೆ ಎಲ್ಲ ತೆಗೆದ್ಮೇಲೆ ನಾವು ಕಳಸದ ಚೊಂಬಿನ ನೀರು ಏನಿರುತ್ತೆ ಆ ನೀರನ್ನು ಸೋಸಿ ಅದರಲ್ಲಿ ಇರೋವಂಥ ಐಟಮ್ಸ್ಗಳನ್ನು ಎತ್ತಿಬಿಟ್ಟು ಅದಕ್ಕೂ ಸಹ ಮತ್ತೆ ಪೂಜೆಯನ್ನು ಮಾಡಿಬಿಟ್ಟು ಕ್ಲೀನಾಗಿ ಎತ್ತಿ ನಾವು ಆ ಮುಖೋಡದ ಜೊತೆಗೆ ನಾವು ಎತ್ತಿ ಬೀರಲ್ಲಿ ಇಟ್ಕೊಂಡು ಅದನ್ನು ನಾವು ದಿನ ಪೂಜೆ ಮಾಡಿದಾಗ ಬೀರು ಪೂಜೆ ಮಾಡಿದಾಗ ಲಕ್ಷ್ಮೀ ತಾಯಿನ ಪ್ರತಿಯೊಂದು ಐಟಮ್ಸ್ಗಳನ್ನು ನೆನೆಸ್ಕೊಂಡು ನಾವು ಪೂಜೆ ಮಾಡಿ ಬಿಡೋ ಅಂಥದ್ದು. ಇನ್ನು ಸೀರೆ ಆಗಿರ್ಬೋದು, ಜ್ಯುವೆಲ್ಸ್ಗಳಾಗಿರ್ಬೋದು, ಬಳೆ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದು ಐಟಮ್ಸ್ಗಳನ್ನು ಕ್ಲೀನಾಗಿ ತೆಗೆದು ಎತ್ತಿಟ್ಕೊಬೇಕು. ಎತ್ತಿಟ್ಕೊಳೋದ್ರ ಜೊತೆಗೇ ನಾವು ದೇವ್ರಿಗೆ ಹಾಕಿರೋವಂಥ ಅಲಂಕಾರಿಕ ಐಟಮ್ಗಳನ್ನು, ಅಂದರೆ ನಾವು ಒಬ್ಬೊಬ್ಬರು ಗೋಲ್ಡ್ ಹಾಕಿರ್ತಾರೆ, ಒಬ್ಬೊಬ್ಬರು ಆರ್ಟಿಫಿಷಿಯಲ್ ಏನೇ ಒಂದು ಹಾಕಿರ್ಬೋದು, ದೇವ್ರ ಮೇಲಿಂದ ತೆಗೆದ ಮೇಲೆ ಮನೆಯಲ್ಲಿ ನಾವಾಗ್ಬೋದು, ಅಮ್ಮ ಮಕ್ಕಳು ಯಾರು ಇರ್ತಾರೆ ಅದನ್ನೆಲ್ಲ ಯಾರ ಮೇಲೆ ಹಾಕಿ ತೊಡಿಸಿ ನಾವು ಖುಷಿ ಪಡಬೇಕು ಅಂತ ಅನಿಸುತ್ತೆ. ಸೊ ಅವರು ಅದನ್ನು ವೇರ್ ಮಾಡಿ ನೋಡ್ಬೋದು. ಸ್ಯಾರಿಯನ್ನು ನಾನು ಹಾಗೆ ಪ್ಲೀಟ್ಸ್ನೆಲ್ಲ ಏನು ತೆಗಿದಲ್ಲೇ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಸಹ ತೋರಿಸ್ಕೊಂಬಂದೆ ನಮಗೆ. ನಮ್ಮ ಅಮ್ಮಂಗೂ ಅಷ್ಟೇ ತುಂಬ ಖುಷಿ ಆಯಿತು, ಸ್ಯಾರಿ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಅಂತ. ಇನ್ನು ಅದಾದಮೇಲೆ ಜ್ಯುವೆಲ್ಸ್ಗಳನ್ನೆಲ್ಲ ಎತ್ತಿಟ್ಟು ಮುಗಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಸ್ಯಾರಿ ಹಾಕ್ಕೊಂಡು ಹೋದೆ ಅಮ್ಮನ ಹತ್ರ ತೋರಿಸ್ಕೊಂಬರೋದಕ್ಕೆ. ಜ್ಯುವೆಲ್ಸ್ನೆಲ್ಲ ಎತ್ತಿಟ್ಟಾದಮೇಲೆ ನೆಕ್ಸ್ಟ್ ಬರೋವಂಥದ್ದು ಕಳಸದ ಚುಂಬಿನ ನೀರೇನಿರುತ್ತೆ ಆ ನೀರನ್ನು ನಾವು ಸೋಸಿರ್ತೀವಿ ಅಂತ ಹೇಳಿದ್ವಲ್ಲ, ಸೋಸ್ಬಿಟ್ಟು ಪೂರ್ತಿ ಮನೆಗೆ ಆ ಲಕ್ಷ್ಮೀ ತಾಯಿನ ನಾವು ಅದರಲ್ಲಿ ಸ್ಥಾಪನೆ ಮಾಡಿರ್ತೀವಿ. ಸೊ ಹೊಲ್ದಿರ್ತಾರೆ ಅನ್ನೋ ನಂಬಿಕೆ ಮೇಲೆ ಪೂರ್ತಿ ಮನೆಗೆ ಮೊದಲನೇದಾಗಿ ಪ್ರೋಕ್ಷಣೆಯನ್ನು ಮಾಡ್ಕೊಬೇಕು. ಅದಾದಮೇಲೆ ಇದಕ್ಕೆ ನಾವು ಪ್ರತಿಯೊಂದು ಐಟಮ್ಸ್ಗಳನ್ನು ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಇದನ್ನು ನಾವು ತೀರ್ಥದ ರೂಪದಲ್ಲಿ ನಾವು ಸೇವನೆಯನ್ನು ಸಹ ಮಾಡ್ಬೋದು. ಅಂದರೆ ಮನೆಯಲ್ಲಿರೋರು ಪ್ರತಿಯೊಬ್ಬರಿಗೂ ಒಂದೊಂದು ಲೋಟದ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಬಿಕಾಸ್ ಏನಕ್ಕೆ ಅಂದರೆ ನೀರನ್ನು ತಗೊಂಡೋಗಿ ತುಳಸಿ ಗಿಡಕ್ಕೆ ಉಯ್ತೀವಿ, ಹೌದು ಎಲ್ಲರ ಮನೆಯಲ್ಲೂ ಅದನ್ನೇ ಮಾಡೋದು. ತುಳಸಿ ಗಿಡಕ್ಕೆ ಉಯ್ಯೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಒಂದೊಂದು ಲೋಟದಷ್ಟು ನೀರನ್ನು, ಈಗ ಮನೇಲಿ ನಾವು 4 ಜನ ಇದ್ದೀವಿ 5 ಜನ ಇದ್ದೀವಿ ಅಂತ ನೋಡಿಕೊಂಡು ಅಷ್ಟು ನೀರನ್ನು ನಾವು ಒಂದು 4ರಿಂದ 5 ಲೋಟಕ್ಕೆ ಎತ್ತಿ ಇಟ್ಕೊಳ್ಬೇಕು. ಅದಾದಮೇಲೆ ಮಿಕ್ಕಿದ ನೀರನ್ನು ತಗೊಂಡೋಗಿ ಯಾರು ತುಳಿದಾಡ್ದಲ್ಲೇ ಇರೋವಂಥ ಜಾಗಗಳಲ್ಲಿ ಹಸಿರು ಗಿಡಗಳ ಮೇಲೆ ಉಯ್ಯುವಂಥವ್ರು ಹಸಿರು ಗಿಡಕ್ಕೆ ಉಯ್ಬೋದು, ತುಳಸಿ ಇದೆ ಅನ್ನೋರು ತುಳಸಿ ಗಿಡಕ್ಕೆ ಉಯ್ಬೋದು. ಏನಕ್ಕೆ ಇದನ್ನು ಕುಡಿಯೋದು ಪದ್ಧತಿ ಯಾವ ರೀತಿಯಾಗಿ ನಮ್ಮ ಮನೇಲಿ ಮಾಡ್ಕೊಂಬಂದಿದ್ದು ಅಂದರೆ, ಮುಂಚೆ ನಾವು ಬೆಂಗಳೂರಲ್ಲಿ ಇದ್ವಲ್ಲ, ಆಗ ನಾವು ಪಾಟಲ್ಲಿ ಇಡ್ತಾಯಿದ್ದೋ ತುಳಸಿನ.
ಸೊ ಆ ಕಾರಣಕ್ಕೋಸ್ಕರ ನೀರು ಹಾಕಿದಾಗ ತುಂಬ ನೀರು ಆಗ್ಬಿಡುತ್ತೆ, ಚೆಲ್ಲಿ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ನೀರನ್ನು ಎಲ್ಲರನ್ನು ಸೇವನೆ ಮಾಡಿಬಿಟ್ಟು ಮಿಕ್ಕಿದ ನೀರನ್ನು ತಗೊಂಡೋಗಿ ನಾವು ತುಳಸಿ ಗಿಡಕ್ಕೆ ಹಾಕ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ವರಮಹಾಲಕ್ಷ್ಮಿ ಹಬ್ಬದ ನನಗೆ ತಿಳಿದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಾನು ನಿಮ್ಮ ಜೊತೆ